ಹಾಯ್ ಫ್ರೆಂಡ್ಸ್, ಸಿಂಪಲ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಪುಳಿಯೋಗರೆ ಮಾಡೋದನ್ನು ಹೇಗೆ ಅಂತೇಳಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಾನು 50 ಗ್ರಾಮ್ ಆಗುವಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿದ್ದೀನಿ. ಚೆನ್ನಾಗಿ ಅದು ಹುಳಿಯೆಲ್ಲ ಬಿಟ್ಕೊಳ್ಳುತ್ತೆ. ನಂತರ ಅದನ್ನು ನೀರನ್ನು ಸೋಸಬೇಕು. ಈಗ ಒಗ್ಗರಣೆ ಹಾಕಿ ಒಣಮೆಣಸು, ಸಾಸಿವೆ, ಕರಿಬೇವು ಅದನ್ನೆಲ್ಲ ಒಗ್ಗರಣೆ ಹಾಕಿ ಅದಕ್ಕೇ ಹುಣಸೆಹಣ್ಣಿನ ನೀರನ್ನು ಹಾಕುವಂಥದ್ದು. ಹುಣಸೆಹಣ್ಣು ಹಿಂಡಿಕೊಂಡಿದ್ವಲ್ಲ ಅದನ್ನು ಹಾಕುವಂಥದ್ದು ಒಗ್ಗರಣೆಗೆ. ಉಪ್ಪು ಹಾಕಿ ಮತ್ತು ಬೆಲ್ಲವನ್ನು ಕೂಡ ಇದಕ್ಕೇ ಹಾಕಿ ಕುದಿಲಿಕ್ಕೆ ಬಿಡುವುದು. ಚೆನ್ನಾಗಿ ಕುದಿಯೋದ್ರೊಳಗೆ ನಾವು ಪುಳಿಯೋಗರೆ ಮಸಾಲೆ ರೆಡಿ ಮಾಡಿಕೊಳ್ಳುವ. ಅದಕ್ಕೋಸ್ಕರ ನಾನು ಒಂದು ಬಟ್ಲು ಸಣ್ಣ ಬಟ್ಲಲ್ಲಿ ಕಡಲೆಬೇಳೆ, ಅದೇ ಅಳತೆಯಲ್ಲಿ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆನ ಫಸ್ಟಿಗೆ ಹುರ್ಕೋಬೇಕು, ಯಾಕಂದರೆ ಜಾಸ್ತಿ ಉರಿಬೇಕು ಅದಕ್ಕೋಸ್ಕರ. ನಂತರ ಅದೇ ಅಳತೆಯಲ್ಲಿ ಕೊತ್ತಂಬರಿ ಬೀಜ, ಸ್ವಲ್ಪ ಕಮ್ಮಿ ಅಳತೆಯಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 4 ಸಾಸಿವೆ, ಚೂರು ಸಾಸಿವೆ ಸಾಕು, ಮತ್ತು ಒಂದು 15 ಕಾಳಷ್ಟು ಕಾಳುಮೆಣಸು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪನೇ ಮೆಂತ್ಯ ತುಂಬ ಬೇಡ. ಮತ್ತು ಇದಕ್ಕೆ ಎಳ್ಳು ಜಾಸ್ತಿ ಬೇಕಾಗತ್ತೆ. ಪುಳಿಯೋಗರೆ ಗೊಜ್ಜಂದ್ರೇ ಎಳ್ಳಿಂದನೇ ಇರುವಂಥದ್ದು. ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಕಪ್ಪು ಎಳ್ಳು ಕೂಡ ತೊಗೋಬೋದು. ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಹುರಿದೆಲ್ಲ ಆಯಿತು. ಈಗ ಒಣಮೆಣಸನ್ನು ಒಣಮೆಣಸು ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಮತ್ತು ಅದಕ್ಕೇ ಕರಿಬೇವು ಹಾಕುವಂಥದ್ದು, ಯಾಕಂದರೆ ಒಣಮೆಣಸಿದ್ದು ಬಿಸಿಗೆ ಕರಿಬೇವು ಆಗಿರುತ್ತೆ. ಈಗ ಸ್ವಲ್ಪ ಕೊಬ್ಬರಿಯನ್ನು ತುರಿದು ಹುರಿಬೇಕು. ಒಂದು ಗುಟ್ಕಷ್ಟು ಕೊಬ್ಬರಿ ಸಾಕು. ಇದನ್ನೆಲ್ಲ ಹುರಿದಾಯಿತು ನೋಡಿ. ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ನಾವು ನೆಲಗಡಲೆಯನ್ನು ಹುರ್ಕೊಳ್ಳುವ. ಎಣ್ಣೆ ಹಾಕಿ ನೆಲಗಡಲೆಯನ್ನು ರೆಡಿ ಮಾಡಿಕೊಳ್ಳುವಂಥದ್ದು. ಪುಳಿಯೋಗರೆಗೆ ಸಾಮಾನ್ಯ ನೆಲಗಡಲೆ ಹಾಕಿದ್ರೇ ಚೆನ್ನಾಗಿರೋದು. ಅದನ್ನು ಹುಣಸೆಹಣ್ಣಿನ ಗೊಜ್ಜಿಗೆ ಹಾಕುವಂಥದ್ದು. ಈಗ ಮಸಾಲೆಯನ್ನೆಲ್ಲ ಪುಡಿ ಮಾಡಿಕೊಳ್ಳುವ. ನೋಡಿ, ಹುಣಸೆಹಣ್ಣು ಗೊಜ್ಜು ರೆಡಿಯಾಗಿದೆ. ಅದಕ್ಕೇ ಮಸಾಲೆ ಹಾಕಿಕೊಳ್ಳುವ. ಚೆನ್ನಾಗಿ ಗೊಟಾಯಿಸಬೇಕು. ತುಂಬ ಹೊತ್ತು ಗೊಟಾಯಿಸಬೇಕಾಗತ್ತೆ. ನೋಡಿ, ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಲ್ಲ. ಧನ್ಯವಾದಗಳು.